ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯಲ್ಲಿ ಆಪರೇಷನ್ ಫುಟ್ಪಾತ್ ಕಂಟಿನ್ಯೂ ಆಗ್ತಾ ಇದೆ. ಅನಾಥ ವಾಹನಗಳ ವಿರುದ್ಧವೂ ಕೂಡ ಈಗ ಪಾಲಿಕೆ ಅಧಿಕಾರಿಗಳು ಬಿಗಿ ಕ್ರಮಕ್ಕೆ ಮುಂದಾಗಿದ್ದಾರೆ. ಶಾಂತಿನಗರ ಶಾಸಕರಾಗಿರುವಂತಹ ಎನ್.ಎ. ಹ್ಯಾರಿಸ್ ಸ್ಥಳವನ್ನು ಪರಿಶೀಲನೆ ಮಾಡಿದ್ದಾರೆ. ಅನಾಥ ವಾಹನಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿರೋದು, ಎಚ್ಚರಿಕೆಯ ಜೊತೆಗೆ ಸ್ಟಿಕ್ಕರ್ ಅನ್ನು ಅಂಟಿಸಿದ್ದಾರೆ ಅಧಿಕಾರಿಗಳು. ಶಾಸಕರಾಗಿರುವಂತಹ ಎನ್.ಎ. ಹ್ಯಾರಿಸ್ ಅವರು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಅನಾಥ ವಾಹನಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆ ವಾಹನಗಳ ಮೇಲೆ ಸ್ಟಿಕ್ಕರ್ ಅನ್ನು ಅಂಟಿಸಿ ಅಧಿಕಾರಿಗಳು ವಾಪಸ್ ತೆರಳಿದ್ದಾರೆ. ಗಡುವು ನೀಡಲಾಗುತ್ತೆ. ಆ ಗಡುವಿನ ಒಳಗಡೆನೆ ಆ ನೋಟಿಸ್ಗೆ ನೀವು ಸ್ಪಂದನೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ ಗಾಡಿಯನ್ನ ಎತ್ಕೊಂಡು ಹೋಗ್ತಾರೆ. ಸೊ ಕಟ್ಟುನಿಟ್ಟಿನ ಕ್ರಮ ಇದು. ಅನಾಥ ವಾಹನಗಳಿಗೆ ಈ ರೀತಿಯಾಗಿ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಜಿಬಿಎ ಗ್ರೇಟರ್ ಬೆಂಗಳೂರು ತೆಗೆದುಕೊಂಡಿರುವಂತಹ ಮಹತ್ವದ ನಿರ್ಧಾರಗಳು. ಈಗ ಶಾಸಕರು ನೋಡ್ತಾ ಇದ್ರಿ, ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ, ಎಲ್ಲೆಲ್ಲಿ ವಾಹನಗಳು ನಿಂತಿರ್ತಾವಲ್ಲ ಅನಾಥ ವಾಹನಗಳು, ಅಂತಹ ವಾಹನಗಳನ್ನು ಗುರುತಿಸಿ ಆ ವಾಹನಗಳ ಮೇಲೆ ಸ್ಟಿಕ್ಕರ್ ಅನ್ನು ಅಂಟಿಸ್ತಾ ಇದ್ದಾರೆ ಶಾಸಕರು. ಇಂತಿಷ್ಟು ದಿನ ಅಂತ ಗಡುವು ನೀಡಲಾಗುತ್ತೆ. ಆ ದಿನದ ಒಳಗಡೆ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳು ಬಂದು ಅದನ್ನು ಎತ್ಕೊಂಡು ಹೋಗ್ತಾರೆ. ಈ ರೀತಿಯ ಪ್ರೋಸೆಸ್ ಇದೆ. ಆಮೇಲೆ ನೀವು ದಂಡ ಕೊಟ್ಟು ಅದನ್ನು ಬಿಡಿಸಬೇಕಾಗತ್ತೆ. ಸೊ ಕಟ್ಟುನಿಟ್ಟಿನ ಕ್ರಮ ಇದು. ಯಾಕೆ ಹಿಂಗೆ? ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನುವಂಥ ಲೆಕ್ಕಾಚಾರದಿಂದಾಗಿ ಈ ರೀತಿಯಾಗಿ ಬೆಂಗಳೂರನ್ನು ಒಟ್ಟಿನಲ್ಲಿ ಕ್ಲೀನ್ ಸಿಟಿ ಮಾಡಬೇಕು, ಹೆಸರು ತಕ್ಕಂತೆ ಬೆಂಗಳೂರನ್ನು ಅಭಿವೃದ್ಧಿಯತ್ತ ಸಾಗಿಸಬೇಕು, ಅಭಿವೃದ್ಧಿಯತ್ತ ಜನ ನೋಡಬೇಕು ಅನ್ನುವಂಥ ಕಾರಣಕ್ಕಾಗಿ ಬೆಂಗಳೂರಿನ ಸಚಿವರು ಶಾಸಕರು ತೆಗೆದುಕೊಂಡಿರುವಂತಹ ನಿರ್ಧಾರಗಳು, ಕೃಷ್ಣ ಬೈರೇಗೌಡರ ಕೆಲಸ ಕಾರ್ಯಗಳು ಇದು. ಸೊ ಹಂಗಾಗಿ ಇವತ್ತು ಎನ್.ಎ. ಹ್ಯಾರಿಸ್ ಅವರು ಆ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಯಾವೆಲ್ಲ ಗಾಡಿಗಳು ಹಾಗೆ ಇದ್ದಾವೆ ಅಂತಹ ಗಾಡಿಗಳನ್ನು ಗುರುತಿಸಿ ಅಂಟಿಸುವಂಥ ಕೆಲಸ, ಸ್ಟಿಕ್ಕರ್ ಅನ್ನು ಅಂಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು ಫೋನ್ ಸಂಪರ್ಕದಲ್ಲಿದ್ದಾರೆ. ಹನುಮಂತ, ಈ ಒಂದು ಕೆಲವೊಂದಿಷ್ಟು ಅನಾಥ ವಾಹನಗಳಿಗೆ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಬೇರೆ ಕಡೆಗೆ ಒಟ್ಟಿನಲ್ಲಿ ಪಾದಾಚಾರಿಗಳಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯ ಕ್ರಮ, ಇದು ಒಳ್ಳೆಯ ಮೂವ್ ಕೂಡ. ಸೊ ಎಲ್ಲಿಯ ತನಕ ಕ್ಲೀನಿಂಗ್ ನಡೀತಾ ಇದೆ, ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಿದ್ದಾರೆ? ಇವತ್ತು ನೇರವಾಗಿ ಶಾಸಕರೇ ಭೇಟಿಯನ್ನು ಕೊಟ್ಟು ಆ ಸ್ಟಿಕ್ಕರ್ ಅನ್ನು ಅಂಟಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಕೂಡ ಮುಂದಾದರು. ಸೊ ಯಾವ ರೀತಿಯಾಗಿ ಪ್ರೊಸೆಸ್ ಆಗ್ತಾ ಇದೆ? ಎಸ್ಎಂ ಅಂತ ಈಗಾಗಲೇ ಏನು ನಗರದಲ್ಲಿ ಅನಾಥ ವಾಹನಗಳ ತೆರವು ಕಾರ್ಯಕ್ಕೆ ಈಗಾಗಲೇ ಜಿಬಿ ಅಧಿಕಾರಿಗಳು ಜೊತೆಗೆ ಸಚಿವರು ಕೂಡ ಈಗಾಗಲೇ ತೆರವು ಕಾರ್ಯಕ್ಕೆ ಮುಂದಾಗಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಶಾಂತಿನಗರದಲ್ಲಿ ಇಂದು ಅಧಿಕೃತವಾಗಿ ಶಾಸಕ ಹ್ಯಾರಿಸ್ ಏನಿದ್ದಾರೆ ಅವರ ನೇತೃತ್ವದಲ್ಲೂ ಕೂಡ ಏನು ಅನಾಥ ವಾಹನಗಳನ್ನ ತೆರವು ಕಾರ್ಯಕ್ಕೂ ಈಗ ಅಧಿಕಾರಿಗಳ ಜೊತೆ ಖುದ್ದಾಗಿ ಫೀಲ್ಡ್ ಗೆಲ್ಲಿದಂತಹ ಶಾಸಕ ಹ್ಯಾರಿಸ್ ಅವರು ಅನಾಥ ವಾಹನಗಳಿಗೆ ಸ್ಟಿಕ್ಕರ್ ಅಂಟಿಸುವ ಮೂಲಕ ಜೊತೆಗೆ ಏನು ಫುಟ್ಪಾತ್ ಸಾರ್ವಜನಿಕರಿಗೆ ಸುಗಮವಾಗಿ ಸಂಚಾರ ಅನುವು ಮಾಡಿಕೊಡಲಿಕ್ಕಾಗಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳು ಕೂಡ ಸೂಚನೆ ನೀಡುವ ಮೂಲಕ ಏನು ಈ ಕಾರ್ಯಾಚರಣೆಗೆ ಅಧಿಕೃತವಾಗಿ ಶಾಸಕ ಹ್ಯಾರಿಸ್ ಅವರು ಶಾಂತಿನಗರದ ನೀಲಚಂದ್ರ ಹಾಗೂ ಆಕ್ಸಿಡೆಂಟ್ ಟೌನ್ ಪ್ರದೇಶಗಳಲ್ಲಿ ಪರಿಶೀಲನೆಯನ್ನ ನಡೆಸಿದ ನಂತರದಲ್ಲಿ ಕಾರುಗಳಿಗೆ ಅಥವಾ ಬಿಡಾಡಿ ವಾಹನಗಳಿಗೆ ಸ್ಟಿಕ್ಕರ್ ಅನ್ನ ಅಂಟಿಸಿ ಜೊತೆಗೆ ಸಾರ್ವಜನಿಕರಿಗೆ ಸುಗಮವಾಗಿ ಸಂಚಾರಕ್ಕೆ ಅನುವು ಮಾಡಿಕೊಡೋದಕ್ಕೆ ಅಧಿಕಾರಿಗಳಿಗೆ ಮತ್ತೆ ಸಾರ್ವಜನಿಕರಿಗೆ ಇಬ್ಬರಿಗೂ ಸಹ ಏನು ಒಂದು ಮನವಿಯನ್ನ ಸಲ್ಲಿಸಿದ್ರು. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.